ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿ. ಯೇಸು ಕ್ರಿಸ್ತನು ಈ ಮಾತು ಹೇಳಲು ಕಾರಣವೇನು? ಸಂಪೂರ್ಣ ಬೈಬಲ್ ವಿವರಣೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದವಿರಲಿ. ನಾವು ಕ್ರಿಸ್ತ ಜೀವನದಲ್ಲಿ ಎದುರಿಸುವ ಅತ್ಯಂತ ದೊಡ್ಡ ಹೋರಾಟ ಯಾವುದು ಗೊತ್ತೇ? ಅದುವೇ ಶೋಧನೆ. ಕೆಲವೊಮ್ಮೆ ನಾವು ಒಳ್ಳೆಯದನ್ನು ಮಾಡಲು ಬಯಸುತ್ತೇವೆ, ಆದರೆ ಕೆಟ್ಟದನ್ನು ಮಾಡಿಬಿಡುತ್ತೇವೆ. ಇದು ಯಾಕೆ ಹೀಗೆ ಆಗುತ್ತದೆ? ನಮ್ಮ ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನು ಈ ಹೋರಾಟವನ್ನು ಎದುರಿಸಲು ನಮಗೆ ಅತ್ಯಂತ ಪ್ರಬಲವಾದ ಒಂದು ಅಸ್ತ್ರವನ್ನು ಕೊಟ್ಟಿದ್ದಾನೆ. ಅದು ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಆದರೆ ಯೇಸು ಈ ಮಾತನ್ನು ಯಾವ ಸಂದರ್ಭದಲ್ಲಿ ಹೇಳಿದರು? ಅದರ ಅರ್ಥವೇನು? ಪ್ರಾರ್ಥನೆ ನಿಜವಾಗಿಯೂ ನಮ್ಮನ್ನು ಶೋಧನೆಯಿಂದ ಹೇಗೆ ರಕ್ಷಿಸುತ್ತದೆ? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಬೈಬಲ್ನ ಆಳವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಭಾಗ 1. ಯೇಸು ಈ ಮಾತನ್ನು ಹೇಳಿದ ಸಂದರ್ಭ. ಯೇಸು ಈ ಪ್ರಮುಖ ಎಚ್ಚರಿಕೆಯನ್ನು ನೀಡಿದ ಸಂದರ್ಭವನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಇದು ನಡೆದದ್ದು ಗೆತ್ಸೆಮನೆ ತೋಟದಲ್ಲಿ. ಯೇಸುವಿನ ಶಿಲುಬೆಗೇರಿಸುವ ಸಮಯ ಸಮೀಪಿಸಿತು. ಆ ರಾತ್ರಿ ಯೇಸು ತನ್ನ ಶಿಷ್ಯರಾದ ಪೇತ್ರ, ಯಾಕೋಬ ಮತ್ತು ಯೋಹಾನರನ್ನು ಕರೆದುಕೊಂಡು ಪ್ರಾರ್ಥಿಸಲು ಹೋದರು. ಯೇಸು ಅವರಿಗೆ, ನನ್ನ ಜೀವವು ಸಾಯುವಷ್ಟು ದುಃಖವಾಗಿದೆ. ನೀವು ಇಲ್ಲಿರಿ ಮತ್ತು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿದರು. ಮತ್ತಾಯ 26:38. ಆದರೆ ಯೇಸು ದೂರ ಹೋಗಿ ಪ್ರಾರ್ಥಿಸಿ ಹಿಂತಿರುಗಿ ಬಂದಾಗ ಅವರಿಗೆ ಕಂಡ ದೃಶ್ಯವೇನು? ಅವರ ಶಿಷ್ಯರು ನಿದ್ರಿಸುತ್ತಿದ್ದರು. ಯೇಸು ಪೇತ್ರನಿಗೆ ಹೇಳಿದ್ದು, ನೋಡಿ, ನೀವು ಒಂದು ಗಳಿಗೆ ಸಹ ನನ್ನ ಸಂಗಡ ಎಚ್ಚರವಾಗಿರಲಾರದವರಾದಿರೋ. ಮತ್ತಾಯ 26:40. ಮತ್ತು ಆಗ ಯೇಸು ಕ್ರಿಸ್ತನು ಆ ಮುಖ್ಯ ಮಾತನ್ನು ಹೇಳಿದ್ದು, ಎಚ್ಚರವಾಗಿರಿ ಮತ್ತು ಪ್ರಾರ್ಥಿಸಿರಿ. ನೀವು ಶೋಧನೆಗೆ ಒಳಗಾಗದಂತೆ ಇರಿ. ಆತ್ಮವು ಸಿದ್ಧವಾಗಿದೆ, ಆದರೆ ಶರೀರವು ದುರ್ಬಲವಾಗಿದೆ. ಮತ್ತಾಯ 26:41 ಮತ್ತು ಮಾರ್ಕ 14:38. ಸಾರಾಂಶ: ಯೇಸು ಈ ಮಾತನ್ನು ಹೇಳಿದ್ದು ಕಷ್ಟ ಮತ್ತು ದೊಡ್ಡ ಪರೀಕ್ಷೆಯ ಸಮಯದಲ್ಲಿ. ಮನುಷ್ಯನ ಸಹಜ ಪ್ರವೃತ್ತಿ ಶೋಧನೆಗೆ ಒಳಗಾಗಲು ಸುಲಭ ಎಂಬ ಕಾರಣಕ್ಕಾಗಿ ಪ್ರಾರ್ಥನೆಯ ಕೊರತೆ ಅವರನ್ನು ಸೈತಾನನ ಬಲೆಗೆ ಬೀಳಿಸಿ ಬಿಡುತ್ತದೆ ಎಂಬುದು ಯೇಸುವಿನ ಎಚ್ಚರಿಕೆಯಾಗಿತ್ತು. ಯೇಸು ಕ್ರಿಸ್ತನು 3 ಬಾರಿ ಹಿಂತಿರುಗಿ ಬಂದು 3 ಬಾರಿಯೂ ಅವರು ನಿದ್ರಿಸುತ್ತಿರುವುದನ್ನು ಕಂಡರು. ಇದು ಪ್ರಾರ್ಥನೆಯ ಅವಶ್ಯಕತೆಯನ್ನು ಎಷ್ಟೊಂದು ಒತ್ತಿ ಹೇಳುತ್ತದೆ ಎಂಬುದನ್ನು ಗಮನಿಸಿ. ಭಾಗ 2. ಶರೀರವು ದುರ್ಬಲವಾಗಿದೆ. ಇದರ ಅರ್ಥವೇನು? ಯೇಸುವಿನ ಈ ಮಾತು ಸಂದೇಶದ ಹೃದಯ ಭಾಗವಾಗಿದೆ. ಆತ್ಮವು ಸಿದ್ಧವಾಗಿದೆ, ಆದರೆ ಶರೀರವು ದುರ್ಬಲವಾಗಿದೆ. ಇದನ್ನು ಕೇವಲ ನಿದ್ರೆಯ ವಿಷಯವಾಗಿ ನೋಡಬಾರದು. ಆತ್ಮವು ಸಿದ್ಧವಾಗಿದೆ. ಶಿಷ್ಯರ ಆತ್ಮಕ್ಕೆ ಭಾಗವು ಯೇಸುವಿನೊಂದಿಗೆ ಇರಲು, ಆತನಿಗೆ ವಿಧೇಯರಾಗಿರಲು ಮತ್ತು ಆತನ ಸಲುವಾಗಿ ಸಾಯಲು ಸಿದ್ಧವಾಗಿತ್ತು. ಪೇತ್ರನು, ನಾನು ನಿನ್ನ ಸಲುವಾಗಿ ಜೀವವನ್ನೇ ಕೊಡುವೆನು ಎಂದು ಹೇಳಿದ್ದನು. ಮತ್ತಾಯ 26:33-35. ಇದು ಅವರ ಪ್ರಾಮಾಣಿಕ ಮನಸ್ಸು. ಶರೀರವು ದುರ್ಬಲವಾಗಿದೆ. ಇಲ್ಲಿ ಶರೀರ ಗ್ರೀಕ್ನಲ್ಲಿ ಸಾರ್ಕ್ಸ್ ಎಂದರೆ ಕೇವಲ ದೇಹವಲ್ಲ, ಬದಲಾಗಿ ಮಾನವನ ಪಾಪಪೂರ್ಣ ಸ್ವಭಾವ. ಈ ಸ್ವಭಾವವು ಆರಾಮವನ್ನು ಬಯಸುತ್ತದೆ, ನೋವನ್ನು ತಪ್ಪಿಸಲು ನೋಡುತ್ತದೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಬಲಹೀನವಾಗಿರುತ್ತದೆ. ಅಂದರೆ ನಮ್ಮ ಇಚ್ಛೆ ದೇವರ ಕಡೆಗೆ ಇದ್ದರೂ ನಮ್ಮ ಸ್ವಭಾವ ಸುಲಭವಾಗಿ ಭಯಕ್ಕೆ, ಆಲಸ್ಯಕ್ಕೆ ಅಥವಾ ಪಾಪಕ್ಕೆ ಶರಣಾಗುತ್ತದೆ. ಶಿಷ್ಯರ ವಿಷಯದಲ್ಲಿ ಶೋಧನೆಯು ನಿದ್ರೆಯ ರೂಪದಲ್ಲಿ ಬಂತು. ಪೇತ್ರನ ವಿಷಯದಲ್ಲಿ ಶೋಧನೆಯು ಯೇಸುವನ್ನು ನಿರಾಕರಿಸುವ ರೂಪದಲ್ಲಿ ಬಂದಿತು. ಹೀಗಾಗಿ ಯೇಸು ಹೇಳಿದ ಮಾತು ಸಾರ್ವತ್ರಿಕ ಸತ್ಯವಾಗಿದೆ. ದೇವರಲ್ಲಿ ನಿಷ್ಠೆ ಉಳಿಸಿಕೊಳ್ಳಲು ನಾವು ನಮ್ಮ ದುರ್ಬಲ ಸ್ವಭಾವದ ಮೇಲೆ ಅವಲಂಬಿತರಾಗದೆ ಪ್ರಾರ್ಥನೆಯ ಬಲದ ಮೇಲೆ ಅವಲಂಬಿತರಾಗಬೇಕು. ಭಾಗ 3. ಶೋಧನೆ ಎಂದರೇನು ಮತ್ತು ಅದರ ಮೂಲ ಯಾವುದು? ಈಗ ಯೇಸು ಪ್ರಾರ್ಥಿಸಿ ಎಂದು ಹೇಳಿದ ಈ ಶೋಧನೆ ಎಂದರೇನು? ಇದನ್ನು ಬೈಬಲ್ ಹೇಗೆ ವಿವರಿಸುತ್ತದೆ? ಬೈಬಲ್ ಪ್ರಕಾರ ಶೋಧನೆಯ ಮೂಲ ದೇವರಲ್ಲ. ಯಾಕೋಬನು ಸ್ಪಷ್ಟವಾಗಿ ಹೇಳುತ್ತಾನೆ, ಯಾವ ಮನುಷ್ಯನು ಶೋಧನೆಗೆ ಒಳಪಟ್ಟಿರುವಾಗ ನಾನು ದೇವರಿಂದ ಶೋಧಿಸಲ್ಪಟ್ಟಿದ್ದೇನೆ
ಎಂದು ಹೇಳಬಾರದು, ಏಕೆಂದರೆ ದೇವರು ಕೆಟ್ಟ ವಿಷಯಗಳಿಂದ ಶೋಧಿಸಲ್ಪಡುವುದಿಲ್ಲ ಮತ್ತು ಆತನು ಯಾರನ್ನು ಶೋಧಿಸುವುದೂ ಇಲ್ಲ. ಯಾಕೋಬ 1:13. ಶೋಧನೆಯು ಎಲ್ಲಿಂದ ಬರುತ್ತದೆ? ಯಾಕೋಬ 1:14 ಹೇಳುತ್ತದೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ವಂತ ದುರಿಚ್ಛೆಯಿಂದ ಎಳೆಯಲ್ಪಟ್ಟು ಮರುಳುಗೊಳಿಸಲ್ಪಡುವುದರಿಂದಲೇ ಶೋಧನೆಗೆ ಒಳಗಾಗುತ್ತಾನೆ. ಶೋಧನೆಯ 3 ಮುಖ್ಯ ರೂಪಗಳು 1 ಯೋಹಾನ 2:16 ಆಧಾರದ ಮೇಲೆ. 1. ಶರೀರದ ದುರಾಶೆ, ಕಣ್ಣಿಗೆ ಆಕರ್ಷಕವಾಗಿ ತೋರುವ ಮತ್ತು ದೇಹದ ಅನೈತಿಕ ಬಯಕೆಗಳು, ಉದಾಹರಣೆಗೆ ಅತಿ ಭೋಜನ, ಲೈಂಗಿಕ ಪಾಪ. 2. ಕಣ್ಣುಗಳ ದುರಾಶೆ, ನಾವು ನೋಡುವುದರ ಮೂಲಕ ಉಂಟಾಗುವ ಆಸೆಗಳು, ಉದಾಹರಣೆಗೆ ಐಷಾರಾಮಿ ವಸ್ತುಗಳು, ಪರರ ಆಸ್ತಿ, ಅಸೂಯೆ. 3. ಜೀವಮಾನದ ಗರ್ವ, ಅಹಂಕಾರ, ಅಧಿಕಾರಕ್ಕಾಗಿ ಹಂಬಲ, ಇತರರಿಗಿಂತ ಶ್ರೇಷ್ಠ ಎಂದು ತೋರಿಸಿಕೊಳ್ಳುವುದು. ಈ 3 ಕ್ಷೇತ್ರಗಳ ಮೂಲಕವೇ ಸೈತಾನನು ನಮ್ಮ ದುರ್ಬಲ ಶರೀರವನ್ನು ಗುರಿಪಡಿಸುತ್ತಾನೆ. ಶೋಧನೆಯು ಪಾಪ ಅಲ್ಲ, ಆದರೆ ಆ ಶೋಧನೆಗೆ ನಮ್ಮನ್ನು ಒಳಪಡಿಸುವ ಕ್ರಿಯೆಯೇ ಪಾಪ. ಯೇಸು ಪಾಪವಿಲ್ಲದೆ ಶೋಧನೆಗಳನ್ನು ಎದುರಿಸಿದರು. ಇಬ್ರಿಯ 4:15. ನಾವು ಸಹ ಎದುರಿಸಬೇಕು, ಆದರೆ ಪಾಪಕ್ಕೆ ಬೀಳಬಾರದು. ಭಾಗ 4. ಶೋಧನೆಗೆ ವಿರುದ್ಧವಾಗಿ ಪ್ರಾರ್ಥನೆಯ ಶಕ್ತಿ. ಶರೀರವು ದುರ್ಬಲವಾಗಿದೆ ಎಂದು ಯೇಸುವಿಗೆ ತಿಳಿದಿತ್ತು. ಆದ್ದರಿಂದಲೇ ಆತನು ಪ್ರಾರ್ಥನೆಯನ್ನು ಅಸ್ತ್ರವಾಗಿ ನೀಡಿದರು. ಪ್ರಾರ್ಥನೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ? 1. ದೈವಿಕ ಸಾಮರ್ಥ್ಯಕ್ಕಾಗಿ ಸಂಪರ್ಕ. ಪ್ರಾರ್ಥನೆಯು ನಮ್ಮನ್ನು ದೇವರೊಂದಿಗೆ ಸಂಪರ್ಕಿಸುತ್ತದೆ. ನಾವು ನಮ್ಮ ಸ್ವಂತ ಬಲವನ್ನು ಅವಲಂಬಿಸುವುದನ್ನು ನಿಲ್ಲಿಸಿ ದೇವರ ಅಪಾರ ಶಕ್ತಿಯನ್ನು ಅವಲಂಬಿಸುತ್ತೇವೆ. 2. ಎಚ್ಚರ ಮತ್ತು ವಿವೇಕ. ಪ್ರಾರ್ಥಿಸಿರಿ ಎಂದರೆ ಶೋಧನೆಯು ಬರುತ್ತಿದೆ ಎಂದು ನಿಮಗೆ ತಿಳಿದಿರಲಿ ಎಂದು ಅರ್ಥ. ಪ್ರಾರ್ಥನೆಯಲ್ಲಿ ನಾವು ಎಚ್ಚರವಾಗಿರುತ್ತೇವೆ, ನಮ್ಮ ಪರಿಸರ ಮತ್ತು ನಮ್ಮ ಆಲೋಚನೆಗಳನ್ನು ವಿವೇಚಿಸುತ್ತೇವೆ. 3. ಕರ್ತನ ಪ್ರಾರ್ಥನೆಯಲ್ಲಿ ಶೋಧನೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕಲಿಸಿದ ಪ್ರಾರ್ಥನೆಯಲ್ಲಿಯೂ ಶೋಧನೆಯಿಂದ ರಕ್ಷಣೆ ಕೇಳಲು ಕಲಿಸಿದರು ಮತ್ತು ನಮ್ಮನ್ನು ಶೋಧನೆಯೊಳಗೆ ನಡೆಸದೆ ಕೆಡುಕನಿಂದ ನಮ್ಮನ್ನು ರಕ್ಷಿಸು. ಮತ್ತಾಯ 6:13. ಈ ಪ್ರಾರ್ಥನೆಯು ದೇವರ ಮೇಲೆ ನಂಬಿಕೆ ಇಡಲು ಹೇಳುತ್ತದೆ. ದೇವರು ನಮ್ಮ ಶಕ್ತಿಯನ್ನು ಮೀರಿದ ಶೋಧನೆಗೆ ಅವಕಾಶ ನೀಡುವುದಿಲ್ಲ ಎಂಬ ನಂಬಿಕೆ ಪೌಲನು ಹೇಳುತ್ತಾನೆ. ನೀವು ತಾಳಲಾರದಿರುವಷ್ಟು ಶೋಧನೆಯನ್ನು ನಿಮ್ಮ ಮೇಲೆ ಬರಗೊಡಿಸದೆ ಶೋಧನೆಯ ಜೊತೆಯಲ್ಲಿಯೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮಾಡುವೆನು. 1 ಕೊರಿಂಥ 10:13. ಸಾರಾಂಶ: ಗೆತ್ಸೆಮನೆಯಲ್ಲಿ ಯೇಸು ನೀಡಿದ ಎಚ್ಚರಿಕೆ ಮತ್ತು ಲಾರ್ಡ್ಸ್ ಪ್ರೇಯರ್ನಲ್ಲಿ ಆತನು ಕಲಿಸಿದ ಪಾಠ ಎರಡೂ ಪ್ರಾರ್ಥನೆಯ ಶೋಧನೆಯ ವಿರುದ್ಧ ಏಕೈಕ ಮತ್ತು ನಿರ್ಣಾಯಕವಾದ ರಕ್ಷಣಾ ಸಾಧನ ಎಂಬುದನ್ನು ದೃಢೀಕರಿಸುತ್ತವೆ. ಭಾಗ 5. ವೈಫಲ್ಯದಿಂದ ಪಾಠ ಮತ್ತು ಯಶಸ್ಸಿನ ಮಾದರಿ. ಶಿಷ್ಯರು ಗೆತ್ಸೆಮನೆಯಲ್ಲಿ ನಿದ್ರಿಸಿ ಪ್ರಾರ್ಥನೆಯನ್ನು ಕಳೆದುಕೊಂಡಿದ್ದರಿಂದ ಏನಾಯಿತು? ಪೇತ್ರನ ವೈಫಲ್ಯ. ಗೆತ್ಸೆಮನೆಯ ನಂತರ ಅದೇ ರಾತ್ರಿ ಪೇತ್ರನು ಭಯಕ್ಕೆ ಒಳಗಾಗಿ ಯೇಸುವನ್ನು 3 ಬಾರಿ ನಿರಾಕರಿಸಿದನು. ಆತನ ಆತ್ಮವು ಸಿದ್ಧವಾಗಿದ್ದರೂ ಸಹ ಆತನ ಶರೀರವು ದುರ್ಬಲವಾಯಿತು ಮತ್ತು ಶೋಧನೆಗೆ ಒಳಗಾಯಿತು. ಪ್ರಾರ್ಥನೆಯ ಕೊರತೆ ಈ ವೈಫಲ್ಯಕ್ಕೆ ಮುಖ್ಯ ಕಾರಣ. ಯೇಸುವಿನ ಯಶಸ್ಸಿನ ಮಾದರಿ. ದ ಸಕ್ಸೆಸ್ ಮಾಡೆಲ್. ಯೇಸು ಕ್ರಿಸ್ತನ 40 ದಿನಗಳ ಉಪವಾಸದ ನಂತರ ಸೈತಾನನಿಂದ ಶೋಧಿಸಲ್ಪಟ್ಟರು. ಮತ್ತಾಯ 4:1-11. ಆತನು ಶೋಧನೆಯನ್ನು ಹೇಗೆ ಎದುರಿಸಿದರು? ಆತನು ಮಲಗಲಿಲ್ಲ, ಆತನು ವಿವಾದಿಸಲಿಲ್ಲ, ಬದಲಾಗಿ ಆತನು ದೇವರ ವಾಕ್ಯ ಮತ್ತು ಪ್ರಾರ್ಥನೆಯಿಂದ ಉಪವಾಸವು ಪ್ರಾರ್ಥನೆಯ ರೂಪ ಅದನ್ನು ಎದುರಿಸಿದರು. ಆತನು ಇದು ಬರೆದಿದೆ ಎಂದು ಹೇಳುವ ಮೂಲಕ ಪ್ರತಿ ಶೋಧನೆಯನ್ನು ಜಯಿಸಿದರು. ಯೇಸು ಕ್ರಿಸ್ತನು ನಮಗೆ ತೋರಿಸಿದ ಮಾದರಿ ಸ್ಪಷ್ಟವಾಗಿದೆ: ಪ್ರಾರ್ಥನೆ ಮತ್ತು ದೇವರ ವಾಕ್ಯ.
ಶೋಧನೆಯ ಮೇಲೆ ವಿಜಯ. ಸಾರಾಂಶ ಮತ್ತು ತೀರ್ಮಾನ. ಸ್ನೇಹಿತರೆ, ನಾವು ಇವತ್ತು ಯೇಸುವಿನ ಅತ್ಯಂತ ಪ್ರೀತಿಯ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊಂಡೆವು. ಯೇಸು ಏಕೆ ಹೇಳಿದರು? ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಸಾರಾಂಶ 3 ಅಂಶಗಳು. 1. ನಮ್ಮ ಶರೀರ ಪಾಪ ಸ್ವಭಾವ ದುರ್ಬಲವಾಗಿದೆ. 2. ಶೋಧನೆ ನಮ್ಮದೇ ದುರುಚ್ಛೆಯಿಂದ ಬರುತ್ತದೆ. 3. ಪ್ರಾರ್ಥನೆ ಮಾತ್ರ ನಮ್ಮನ್ನು ದೈವಿಕ ಸಾಮರ್ಥ್ಯಕ್ಕೆ ಸಂಪರ್ಕಿಸುತ್ತದೆ ಮತ್ತು ವಿಜಯವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಶೋಧನೆ ಎದುರಾದಾಗ ಗೆತ್ಸೆಮನೆಯಲ್ಲಿ ಯೇಸು ಕೊಟ್ಟ ಎಚ್ಚರಿಕೆಯನ್ನು ನೆನಪಿಸಿಕೊಳ್ಳಿ. ಈಗಲೇ ಮೊಣಕಾಲು ಊರಿ ದೇವರ ಶಕ್ತಿಯನ್ನು ಬೇಡಿಕೊಳ್ಳಿ. ನಮ್ಮ ಶಕ್ತಿಗಿಂತ ದೇವರ ಶಕ್ತಿಯೇ ದೊಡ್ಡದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ. ಆಮೇನ್.